ತೊಕ್ಕೋಟಿಂದ ಕುತ್ತಾರ ತನಕ ಹೋಗುವ ರಸ್ತೆ ತುಂಬ ಹದಗೆಟ್ಟಿದೆ. ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಪ್ಯಾಸೆಂಜರ್ ಹೋಗ್ಲಿಕ್ಕೆ ಆಗೋದಿಲ್ಲ, ತೆಗೆದು ಬಿಸಾಡಿದಾಗೆ ಆಗ್ತದೆ ಗಾಡಿಯಲ್ಲೆಲ್ಲ. ರಸ್ತೆ ಅಲ್ಲಿಂದ ಇಲ್ಲಿ ತನಕ ಹೋಗೋದಂತ ಹೇಳಿದರೆ ಒಂದು ಎರಡು ನಿಮಿಷದ ರಸ್ತೆ 10 ನಿಮಿಷ ಕಳೀತದೆ ಹೋಗ್ಲಿಕ್ಕೆ. ಆ ಥರ ಆಗಿದೆ ರಸ್ತೆ. ತುಂಬ ಹದಗೆಟ್ಟಿದೆ ಅಂದರೆ ತುಂಬ ಹದಗೆಟ್ಟಿದೆ. ಹೋದ ಸಲ ಆದ ಡಾಮರ್ ಇದು ಅಷ್ಟು ಬೇಗ ಒಂದು ಮಳೆಗೆನೆ ಹೋಗಿ ಆಗಿದೆ. ಆದಷ್ಟು ಬೇಗ ಇದರ ಸಂಬಂಧಪಟ್ಟವರ ಅಧಿಕಾರಿಗಳು ಅದನ್ನೊಂದು ಸರಿಪಡಿಸಬೇಕಾಗಿ ಒಂದು ಇರ್ತಿದೆ. ಬಬ್ಬುಗಟ್ಟೆ ರಸ್ತೆ ತುಂಬ ಹದಗೆಟ್ಟಿದೆ. ಇದು ಮಳೆ ನೀರು ನಿಂತು ಎಲ್ಲವೂ ಹೊಂಡಗಳಾಗಿ ಎಲ್ಲವೂ ತುಂಬ ಆಕ್ಸಿಡೆಂಟ್ಗಳಾಗಿದೆ. ಅಪಘಾತಗಳು ಡೈಲಿ ಪ್ರತಿನಿತ್ಯ ಅಪಘಾತಗಳು ನಡೀತಾ ಇದೆ. ಇದನ್ನು ಸರಿಪಡಿಸುವವರು ಯಾರಿದ್ದರೆ ಆದಷ್ಟು ಬೇಗನೆ ಅದನ್ನು ಸರಿಪಡಿಸಿದರೆ ಒಳ್ಳೆಯದಿತ್ತು. ಎಷ್ಟು ಮಾಡಿದರೂ ಇಷ್ಟೇ, ಇಲ್ಲಿ ಏನು ಇದಾಗೋದಿಲ್ಲ. ಯಾಕೆಂದರೆ ಆ ಬಿಲ್ಡಿಂಗ್ ಇದು ನೀರೆಲ್ಲ ಬಿಡ್ತಾ ಇರ್ತಾರೆ, ಇದರದ್ದು ಡ್ರೈನೇಜ್ ನೀರು ರೋಡಿಗೆ ಬಿಡ್ತಾ ಇದ್ದಾರೆ. ಅದರಿಂದೆಲ್ಲ ತುಂಬ ಪ್ರಾಬ್ಲಮ್ ಆಗೋದು. ಹಾಗೆ ಅದು ರೋಡ್ ಹಾಳಾಗೋದು. ಡ್ರೈನೇಜ್ದ ನೀರು ಪೂರ ಬುಡಂದುಪ್ಪಿರತ್ತಾ ಆ ಬಿಲ್ಡಿಂಗ್ ದಾಖಲು. ಆ ವಿಷಯದಲ್ಲಿ ಈ ರೋಡ್ ಉಳಿಯುವುದಿಲ್ಲ. ಅದನ್ನೊಂದು ಸ್ಟಾಪ್ ಮಾಡಿಸಬೇಕು. ಬೊಬ್ಬುಗಟ್ಟೆ ರಸ್ತೆ, ಈ ರಸ್ತೆ ನೋಡಿ ಅಲ್ಲಿ ಹೊಂಡಾಗಿ ನಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಗಾಡಿ ಹೇಗೆ ಹೋಗೋದು ನಾವು? ಮತ್ತು ನಮ್ಮದು ಇಲ್ಲಿ ಪಕ್ಕದಲ್ಲಿ ಶಾಪ್ ಇರೋದು. ಡೈಲಿ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಉಂಟು. ಡೈಲಿ 1-2 ಹಾಗೆ ಆಗ್ತಾ ಉಂಟು ಡೈಲಿ. ನಮಗೆ ಇಲ್ಲಿ ಕಷ್ಟ ಆಗ್ತದೆ ಹೋಗಲಿಕ್ಕೆಲ್ಲ. ಮತ್ತು ನಾವು ಇಲ್ಲಿ ಈ ಹೊಂಡಕ್ಕೆ ಮತ್ತೆ ಅವರು ಜಲ್ಲಿನ ಹುಡಿ ಬಂದು ಹಾಕ್ತಾರೆ. ಅದು ಮಳೆ ನಿಂತರೆ ಅದು ಧೂಳಾಗಿ ಬರ್ತದೆ. ಮತ್ತು ಇದು ರೋಡು ಡಾಮರ್ ಆಗಿ 2 ವರ್ಷ ಆಯಿತು. 2 ವರ್ಷ ಈ 2 ವರ್ಷದಲ್ಲಿ ಹೀಗೆ ಆಗಿದೆ. ಇದು ಡಾಮರ್ ಸಹ ಹಾಕಿ ಸಹ ಸರಿಯಾಗಲಿಲ್ಲ. ಮತ್ತೆ ಒಂದು ಸರ್ತಿ ಪ್ಯಾಚ್ ಸಹ ಮಾಡಿದ್ದಾರೆ, ಅದು ಸಹ ಸರಿಯಾಗಲಿಲ್ಲ. ಇವರು ಅರ್ಧಂಬರ್ಧ ಕೆಲಸ ಮಾಡಿ ಹೋಗ್ತಾರೆ. ಮತ್ತು ಪ್ರಾಬ್ಲಮ್ ಆಗೋದು ನಮಗೆಲ್ಲ. ನಾವು ಇಲ್ಲಿಯ ಪಕ್ಕದಲ್ಲಿ ಶಾಪಲ್ಲಿ ಕೆಲಸ ಮಾಡೋದು. ನಾವು ಪ್ರತಿನಿತ್ಯ ಇಲ್ಲಿ ಆಕ್ಸಿಡೆಂಟ್ ಆಗುವಾಗ ನಾವು ಓಡ್ಕೊಂಡು ಹೋಗೋದು. ಗುಂಡಿಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಇಲ್ಲಿ ಸೈಡಲ್ಲಿ ಆಡ್ತಾ ಇದೆ. ಮತ್ತು ಈ ಜಲ್ಲಿ ಹುಡಿ ಹಾಕಿ ದೊಡ್ಡ ಹಂಪು ಸರ್ ಆಗಿದೆ. ಅದು ಗಾಡಿ ಹೋಗುವಾಗೆಲ್ಲ ಸ್ಕಿಡ್ ಆಗಿ ಬೀಳ್ತದೆ. ಇಲ್ಲಿ ಸರ್ಕಾರಿ ಶಾಲೆ ಇದೆ, ಮತ್ತು ಖಾಸಗಿ ಶಾಲೆ ಹಿರಾ ಶಾಲೆ ಇದೆ. ಮಕ್ಕಳು ಶಾಲೆಗೆ ಬರುವಾಗ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಇದು ರಸ್ತೆಯು ಹೊಂಡಮಯವಾಗಿದೆ. ಮತ್ತು ತುಂಬ ಗಾಡಿಗಳು ನೋಡಿ ಅಂತೆ ತುಂಬ ನಡೀಲಿಕ್ಕೂ ಆಗೋದಿಲ್ಲ, ನಿಲ್ಲಲಿಕ್ಕೂ ಆಗಲ್ಲ, ಅಷ್ಟು ಕಷ್ಟ ಆಗಿದೆ. ಆದಷ್ಟು ಬೇಗನೆ ಇದನ್ನು ದುರಸ್ತಿಗೊಳಿಸಿ ಒಳ್ಳೆಯ ರಸ್ತೆಯನ್ನು ಸರಿಪಡಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಪ್ರತಿನಿತ್ಯವೂ ಅಪಘಾತಗಳು ನಡೀತಾ ಇದೆ. ದಿನಕ್ಕೊಂದು ಆಕ್ಸಿಡೆಂಟ್, ದಿನಕ್ಕೆ 2-3 ಅಪಘಾತಗಳು ನಡೀತಾ ಇದೆ. ನಿನ್ನೆ ಕೂಡ ಒಂದು ಅಪಘಾತ ನಡೆಯಿತು. ಸರಿಯಾದ ಚರಂಡಿ ವ್ಯವಸ್ಥೆಯೂ ಇಲ್ಲ. ಮತ್ತು ರಸ್ತೆಗಳು ತುಂಬ ಹೊಂಡಮಯವಾಗಿದೆ. ನೋಡಿ ಅಂತೆ ಬಸ್ಸುಗಳು ಹೋಗುವಾಗೆಲ್ಲ ನೀರನ್ನು ಚೆಲ್ಲಿ ನೋಡಿ, ನಿಮಗೆ ಕಾಣ್ತಾ ಇದೆ ನೋಡಿ. ಆದಷ್ಟು ಬೇಗನೆ ರಿಪೇರಿ ಮಾಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.